ಆಟೋ ರಿಕ್ಷಾ ಓಡಿಸ್ತಿರೋರು ತಾವು ಕೆಲಸವನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಒಂದು ದಿನದ ಆದಾಯ ಹೋದರೆ ಕಷ್ಟ ಆಗುತ್ತೆ ಜೀವನ. ಹಾಗಾಗಿ ಒಂದು ಬಾವುಟ ಕಟ್ಕೊಂಡು ಅವ್ರು ಪಾಡ್ಗಳು ಓಡಾಡ್ಕೊಳ್ತಾ ಇದ್ದಾರೆ. ಜನ ತಮಗೆ ತೋಚಿದ ರೀತಿಯಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ. ಈ ರೀತಿಯ ಒಂದು ರೀತಿಯ ಸಂಭ್ರಮ ಮತ್ತು ಸ್ವಯಂ ಉತ್ಸಾಹ, ಇದನ್ನು ಹಾಗೆ ಬಣ್ಣಿಸಬೇಕು ಅಂತ ಕಾಣಿಸ್ತಾ ಇದೆ. ಸ್ವಯಂ ಉತ್ಸಾಹವನ್ನು ಬಹುಶಃ ನಾವು ಕೆಲವು ಸಂದರ್ಭಗಳಲ್ಲಿ ನೋಡಲಿಕ್ಕೆ ಸಾಧ್ಯ. ಜನರಿಗೆ ಮನಸ್ಸಿಗೆ ಬಂದಾಗ, ಇದು ನನಗೆ ಬೇಕು ಅನಿಸಿದಾಗ, ಇದನ್ನು ನಾನು ಒಪ್ಪುತ್ತೇನೆ ಎಂದು ಭಾವಿಸಿದಾಗ ಮಾತ್ರ ಇದು ಸಾಧ್ಯ. ಅದೇ ಆದಂಗೆ ಕಾಣಿಸ್ತಾ ಇದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈಗಾಗಲೇ ಕೆಲ ಕ್ಷಣಗಳ ಹಿಂದೆ ಅಯೋಧ್ಯೆ ಶ್ರೀರಾಮ ಮಂದಿರದ ಆವರಣಕ್ಕೆ ಆಗಮಿಸಿ ಅಲ್ಲಿ ಬಂದಿರುವಂತಹ ಗಣ್ಯರುಗಳಿಗೆಲ್ಲ ನಮಸ್ಕಾರವನ್ನು ಸಲ್ಲಿಸಿ ಮುಂದಕ್ಕೆ ಸಾಗಿದ್ದಾರೆ. ಆ ದೃಶ್ಯ ಚಂದ್ರಬಾಬು ನಾಯ್ಡು ಕೂಡ ಕಾಣಿಸ್ತಾ ಇದ್ದಾರೆ. ನಿಮಗಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದಿಂದ ಆಗಮಿಸಿರೋ ಹಂಗೆ ಕಾಣಿಸ್ತಾ ಇದೆ. ಗಣ್ಯರ ಪಟ್ಟಿಯನ್ನು ಕೊಡಲಿಕ್ಕೆ ಕಷ್ಟ ಆಗ್ತಾ ಹೋಗ್ಬೋದು. ನಮಗೆ ಕಾಣಿಸಿದವರದನ್ನು ಹೇಳಬಹುದು. ಸುಮಾರು 8ರಿಂದ 10,000 ಜನ ಅಲ್ಲಿ ಬಂದು ಆಗಮಿಸಿದ್ದಾರೆ. ಎಲ್ಲರೂ ಗಣ್ಯರೇ, ಎಲ್ಲರೂ ಮುಖ್ಯ ವ್ಯಕ್ತಿಗಳೇ. ನಮಗೆ ಕಾಣಿಸಿದವರನ್ನ ನಾವು ಹೇಳ್ತಾ ಹೋಗಬಹುದು. ಇದು ಶ್ರೀರಾಮ ಮಂದಿರದ ಮುಂದೆ ಆಗುತ್ತಿರುವಂತಹ ದೃಶ್ಯ. ರಾಮ ಮಂದಿರದ ಮುಂಭಾಗದಲ್ಲಿರುವಂತಹ 2 ಭಾಗಕ್ಕೆ 2 ವೇದಿಕೆಗಳ ರೀತಿ ಸಜ್ಜು ಮಾಡಿ ಅಲ್ಲಿ ಗಣ್ಯರನ್ನ ಕೂರಿಸಿದ್ದಾರೆ. ಅಂದರೆ ದೇವಸ್ಥಾನದ ಒಳಭಾಗಕ್ಕೆ ನೀವು ನೋಡ್ತಾ ಇದ್ದೀರಿ. ಈಗ ಓಂ ಅಂತ ಏನಿದೆ ಅಂದರೆ ತಳಪಾಯ ಏನಿದೆ, ಆ ತಳಪಾಯದ ಹೈಟಲ್ಲೇ ಕೆಳಗಡೆಗೆ ಒಂದು ವೇದಿಕೆ ಥರ ಮಾಡಿಕೊಂಡು ಅಲ್ಲಿ ಆ ಪ್ರಾಂಗಣದಲ್ಲಿ ಎಲ್ಲರನ್ನು ಕೂರಿಸಿದ್ದಾರೆ. ಅಂದರೆ ದೇವಸ್ಥಾನದ ಒಳಕ್ಕೆ ಯಾರು ಹೋಗ್ತಾ ಇಲ್ಲ. ಬಹುಶಃ ದೇವಸ್ಥಾನದ ಒಳಕ್ಕೆ ಕೇವಲ ಯಾರು ಈ ಕೆಲಸವನ್ನೆಲ್ಲ ಮಾಡಬೇಕು ಅವರು ಮಾತ್ರ ಹೋಗ್ತಾ ಇರೋಂಗೆ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರುವಂಥ ದೃಶ್ಯಾವಳಿಗಳು ಎಗೈನ್ ಬರ್ತಾ ಇರುವಂಥ ಈ ದೃಶ್ಯಾವಳಿಗಳು ರಾಮ ಮಂದಿರದ ಮುಂಭಾಗದಲ್ಲಿರುವಂತಹ VIP ಗಳ ಪ್ರದೇಶದಿಂದ ಬರ್ತಾ ಇರುವಂತಹ ದೃಶ್ಯಾವಳಿ. ಸಾರ್ವಜನಿಕರಿಗೆ ಮಾತ್ರ ಯಾವುದೇ ರೀತಿಯ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಆದರೆ ಸಾರ್ವಜನಿಕರ ಸಂಭ್ರಮಕ್ಕೆ ಮಾತ್ರ ಕೊನೆ ಇಲ್ಲ. ರಾಮನ ದೇವಸ್ಥಾನದ ಬಳಿ ಒಬ್ಬ VIP ಆಗಿ ನಾನು ಕೂರದಿದ್ದರೇನು, ನಾನೇ VIP, ಎಲ್ಲಿದ್ದರೂ ರಾಮನಿಗೆ ಅಂದುಕೊಂಡು ಜನ ಬಹುಶಃ ತಾವಿರುವ ಜಾಗದಲ್ಲಿ ಅಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಎಗೈನ್ ಮತ್ತೆ ವಿದೇಶಗಳಿಂದ ಎಲ್ಲಿಂದ ಬರ್ತಾ ಇರೋದು. ಇದು ನ್ಯೂಯಾರ್ಕ್ನಿಂದ ಕಾಣಿಸ್ತಾ ಇರುವಂತಹ ದೃಶ್ಯ ಅಂತ ನನ್ನ ಸಹೋದ್ಯೋಗಿಗಳಿಗೆ ಹೇಳ್ತಾ ಇದ್ದಾರೆ. ಅಮೆರಿಕದ ಹಲವೆಡೆಗಳಲ್ಲಿ ಬಹುದೊಡ್ಡ ಭಾರತೀಯ ಸಂಜಾತರನ್ನು ಹೊಂದಿರುವ, ಭಾರತೀಯ ಮೂಲದವರನ್ನು ಹೊಂದಿರುವಂತಹ ದೇಶ ಅಮೆರಿಕದಲ್ಲಿ ಈಗ ಬಹಳ ಸಂಭ್ರಮಾಚರಣೆಗಳಲ್ಲಿ ತೊಡಗಿದ್ದಾರೆ. ನೀವು ನೋಡ್ತಾ ಇದ್ದೀರಿ ಹೇಗೆ ವಯಸ್ಸಾದವರಾಗಲಿ ಮತ್ತೊಬ್ಬರಾಗಲಿ ದೇವೇಗೌಡರನ್ನ ನೋಡ್ತಾ ಇದ್ದೀರಿ. ಅಮೋಘವಾದಂಥ ದೃಶ್ಯ ಇದು ನನಗೂ ಮಾತ್ರ. ಬಿಕಾಸ್ ಈ ವಯಸ್ಸಿನಲ್ಲಿ ದೇವೇಗೌಡರು ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದಾರೆ. ದೇವೇಗೌಡರು ಅಲ್ಲಿ ಆಸೀನರಾಗಲಿಕ್ಕೆ VIP ಗಳ ಪ್ರದೇಶಕ್ಕೆ ಅವರು ಆಗಮಿಸ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ. ಮಾಜಿ ಪ್ರಧಾನಿ ದೇವೇಗೌಡರ ಆಗಮನ ಆಗಿದೆ ಅವರ ಕುಟುಂಬಸ್ಥರ ಜೊತೆಯಲ್ಲಿ. ಅದೇ ರೀತಿ ಇತರ VIP ಗಳ ಆಗಮನ ಕೂಡ ಒಬ್ಬೊಬ್ಬರದಾಗಿ ಆಗ್ತಾ ಇದೆ. ನಾನಾಗಲೇ ಹೇಳ್ತಾ ಇದ್ದೆ, ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ನಿಜ, ಆದರೆ ಅಯೋಧ್ಯೆಯಲ್ಲಿ ಸೇರಿರುವ ಜನಸಾಗರವಾಗಲಿ ಅಥವಾ ದೇಶದ ಯಾವುದೇ ಮೂಲೆಯಲ್ಲಿ ಸೇರಿಕೊಂಡಿರುವಂತಹ ಭಕ್ತ ಸಾಗರವಾಗಲಿ ಅಥವಾ ವಿದೇಶಗಳಲ್ಲಿ ಕುಳಿತುಕೊಂಡಿರುವಂತಹ ಭಾರತೀಯರಾಗಲಿ ಎಲ್ಲರಿಗೂ ಒಂದೇ ಅನ್ನಿಸ್ತಾ ಇರೋಂಗಿದೆ. ತಾವೇ ಅಯೋಧ್ಯೆಯಲ್ಲಿ ಇದ್ದೇವೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಶ್ರೀರಾಮಚಂದ್ರನ ಭಜನೆ ಅಥವಾ ಭಕ್ತಿಯ ಪೂಜೆಯನ್ನು ತೋರಿಸ್ತಾ ಇದ್ದಾರೆ. ಅಯೋಧ್ಯೆಗೆ ಪ್ರಧಾನಿ ಮೋದಿಯವರ ಆಗಮನ ಆಗಿದೆ. ಈಗಾಗಲೇ ಬರುತ್ತಿರುವಂಥ ವರದಿಗಳ ಪ್ರಕಾರ ದಿಲ್ಲಿಯಿಂದ ಮೋದಿಯವರು ಹೊರಟಿದ್ರು. ಈಗ ಕರೆಕ್ಟಾಗಿ ಬಂದು ಅಲ್ಲಿ ಅಯೋಧ್ಯೆಯನ್ನು ತಲುಪಿದ್ದಾರೆ. ಇನ್ನೇನಿದ್ದರೂ ಎಲ್ಲ ಕಾರ್ಯಗಳು ಪ್ರಾರಂಭವಾಗುವಂತಹ ಸಮಯ ಈಗ 10:40 ನಿಮಿಷ. 10:55 ಸರಿ ಸುಮಾರಿಗೆ ಈ ಎಲ್ಲ ಕಾರ್ಯಗಳು ಪ್ರಾರಂಭವಾಗುತ್ತವೆ ಅಂತ ಹೇಳ್ತಾ ಇದ್ದಾರೆ. ಅಯೋಧ್ಯೆ ಏರ್ಪೋರ್ಟ್ನಲ್ಲಿ ಬಂದು ಇಳಿದಿದ್ದಾರೆ ನರೇಂದ್ರ ಮೋದಿ. ಅಲ್ಲಿಂದ ಹೆಲಿಕಾಪ್ಟರ್ನಲ್ಲಿ ಅವರು ಸ್ಥಳಕ್ಕೆ ಆಗಮಿಸ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಆಲ್ ರೈಟ್, ನೀವು ನೋಡುತ್ತಿರುವಂತಹ ಈ ದೃಶ್ಯಾವಳಿಗಳನ್ನು ಅಥವಾ ಈ ಚಿತ್ರಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ. ಈಗಷ್ಟೇ ಕರ್ನಾಟಕದ ದೇಶದ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಅಲ್ಲಿ ಆಗಮಿಸಿರುವುದನ್ನು ನೋಡ್ತಾ ಇದ್ದೀರಿ. ಕರ್ನಾಟಕದವರು ಕಾಣಿಸಿದ್ರೆ ಹೆಚ್ಚಿನ ಕುತೂಹಲ ಮತ್ತು ಆಸಕ್ತಿಯಿಂದ ನಿಮಗೆ ಹೇಳಲಿಕ್ಕೂ ಮತ್ತು ಬೇರೆಯವರಾದರೆ ಒಂದಿಷ್ಟು ಉತ್ಸಾಹದಿಂದ ಹೇಳಲಿಕ್ಕೂ ಸಾಧ್ಯವಾಗುತ್ತೆ ಅಂತ ಕಾಣುತ್ತೆ. ಇದು ಇವತ್ತು ನೀವು ನೋಡ್ತಾ ಇರುವಂಥದ್ದು ಅಯೋಧ್ಯೆಯಲ್ಲಿ 500 ವರ್ಷಗಳ ನಂತರ ನಡೆಯುತ್ತಿರುವಂತಹ ಐತಿಹಾಸಿಕ ಚರಿತ್ರಾರ್ಹ ಕಾರ್ಯಕ್ರಮ. 500 ವರ್ಷಗಳ ಹಿಂದೆ ನಡೆದಿದ್ದಂತಹ ಘೋರ ಒಂದು ಘಟನಾವಳಿ ಏನಿತ್ತು, ಆ ಘಟನಾವಳಿಯನ್ನು ತಪ್ಪನ್ನು ಸರಿ ಮಾಡುವಂತಹ ಸಮಯ ಇದು. ಕವಿದಿದ್ದ ಮೋಡ ಮರೆಯಾಗುವಂತಹ ಸಮಯ, ಮುಳುಗಿ ಹೋಗಿದ್ದ ಸೂರ್ಯ ಮತ್ತೆ ಹುಟ್ಟಿ ಬರುವಂತಹ ಸಮಯ. ಹಾಗಾಗಿ ಅಯೋಧ್ಯೆಯ ಐತಿಹಾಸಿಕ ಈ ಕಾರ್ಯಕ್ರಮಕ್ಕೆ ನೀವು ಅಲ್ಲಿ ನೋಡ್ತಾ ಇರುವಂಥದ್ದು ಆ VIP ಗಳು ಅನ್ನೋ ಪ್ರದೇಶದಲ್ಲಿ
ಹೆಸರಿಗೆ ಅದು VIP ಪ್ರದೇಶ, ಎಲ್ಲರೂ ಶ್ರೀಸಾಮಾನ್ಯರಂತೆಯೇ ಒಂದು ಕಡೆಯಲ್ಲಿ ಆಸೀನರಾಗಬೇಕಾದ ಪರಿಸ್ಥಿತಿ ಇದೆ. ಇಟ್ಸ್ ಆಲ್ ರೈಟ್. ರಾಮನ ಮುಂದೆ ಯಾರು VIP-ನೂ ಇಲ್ಲ, VIP-ನೂ ಇಲ್ಲ, ಯಾವ ಸ್ವಾಮೀಜಿನೂ ಇಲ್ಲ, ಯಾರೂ ಇಲ್ಲ ನನ್ನ ಲೆಕ್ಕಾಚಾರದಲ್ಲಿ. ಎಲ್ಲರೂ ಒಂದೇ. ಅವರು ಬರದಿದ್ದವರು ಬಂದವರು. ಹಾಗೆಂದ ಮಾತ್ರಕ್ಕೆ ಬರದಿದ್ದವರನ್ನೇನು ಬೇಸರಿಸಿಕೊಳ್ಳಬೇಕಾಗಿಲ್ಲ. ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರು ಬಂದಿರಲ್ಲ. ಆಲ್ ರೈಟ್, ದಟ್ಸ್ ಓಕೆ. VIP-ಗಳ ಪ್ರದೇಶವನ್ನು ಕೂಡ ನೋಡ್ತಾ ಇದ್ದೀರಿ. ಎಲ್ಲರೂ ಅವರಲ್ಲಿ ಅವರವ್ರ ಪಾಡಿಗೆ ಅವರವ್ರು ತಮಗೆ ತೋರಿಸಿರುವ ಜಾಗಗಳಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಇಲ್ಲಿಯವರೆಗೆ ಎಲ್ಲವನ್ನ ಮಾಡ್ತಾ ಇದ್ದರೆ, ಹೊರಗಡೆ ಅಯೋಧ್ಯೆಯ ಆಚೆ ನಮ್ಮ ಸಹೋದ್ಯೋಗಿಗಳು ಹೇಳುತ್ತಿರುವಂತಹ ಪ್ರಕಾರದಲ್ಲಿ ಜನ ಅತ್ಯಂತ ಅದ್ಭುತವಾದ ಸಂಭ್ರಮಾಚರಣೆಗಳಲ್ಲಿ ತೊಡಗಿದ್ದಾರೆ. ಅವರಿಗೆ ತೋಚಿದ ರೀತಿಯಲ್ಲಿ. ಅವರಿಗೆ ದೇವಸ್ಥಾನದ ಪ್ರವೇಶವಾಗಲಿಕ್ಕೆ ಆಗಿಲ್ಲ, ನಿಜ. ಅವರಿಗೆ ರಾಮಲಲ್ಲ ದರ್ಶನ ಆಗಲ್ಲ, ನಿಜ. ಅವರಿಗೆ ನಾಳೆಯವರೆಗೆ ಕಾಯಬೇಕಾದ ಅನಿವಾರ್ಯ, ನಿಜ. ಆದರೆ ಅವರಿಗೆ ನಾವು ಅಯೋಧ್ಯೆಯಲ್ಲಿ ಇದ್ದೇವೆ ಅಷ್ಟೇ ಸಾಕು ಎಂಬಂತಹ ತಯಾರಿಯಾಗಿ ಬಂದ್ಬಿಟ್ಟಿದ್ದಾರೆ. ಎಕ್ಸಾಕ್ಟ್ಲಿ, ಮಾನಸಿಕವಾಗಿ ತಯಾರಿ ಆಗೇ ಬಂದಿದ್ದಾರೆ. ಅವ್ರಿಗೆ ಅರಿವಿದೆ ನಮಗೆ ಇವತ್ತು ಒಳಗಡೆ ಜಾಗ ಸಿಕ್ಲಿಕ್ಕಿಲ್ಲ ಅಂತ. ಆದರೆ ಅವರು ಅದಕ್ಕೆ ಡೋಂಟ್ ಕೇರ್ ಮಾಸ್ಟರ್ಗಳು ಅನ್ನೋ ಥರ ನಿಂತು ಬಿಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಹೊರಗಡೆಯ ಸಂಭ್ರಮ ಒಳಗಡೆಯ ಸಂಭ್ರಮಕ್ಕಿಂತ ಮುಗಿಲು ಮುಟ್ಟುತ್ತಿರುವಂತೆ ಕಾಣಿಸ್ತಾ ಇದೆ. ಕರ್ನಾಟಕ ರಾಜ್ಯದ ಹಲವಾರು ದೇವಸ್ಥಾನಗಳು ಅಥವಾ ಮಂಡಳಿಗಳು ಅಥವಾ ರಾಮ ಮಂದಿರಗಳು ದೇಶವ್ಯಾಪಿ ಬರುತ್ತಿರುವ ವರದಿಗಳನ್ನು ನೋಡ್ತಾ ಇದ್ದರೆ ಅಯೋಧ್ಯೆಯ ಸಂಭ್ರಮದ 100 ಪಟ್ಟು 1000 ಪಟ್ಟು ಸಂಭ್ರಮ ಹೊರಗಡೆ ನನಗೆ ಕಾಣಿಸ್ತಾ ಇರುವಂಥದ್ದು. ಅದರಲ್ಲಿ ಭಿನ್ನತೆ ಇದೆ, ವೈವಿಧ್ಯತೆ ಇದೆ. ಒಂದು ಅದ್ಭುತವಾದ ಭಕ್ತಿ ಮಾರ್ಗದಲ್ಲಿ ಸಾಗುತ್ತಿರುವ ಜನ ಕಾಣಿಸ್ತಾ ಇದ್ದಾರೆ. ಎಲ್ಲರೂ ಏಕಪ್ರಕಾರವಾಗಿ ಒಂದೇ ಮಂತ್ರವನ್ನು ಇಟ್ಕೊಂಡಿದ್ದಾರೆ, ಜೈ ಶ್ರೀರಾಮ್ ಅಂತ. ಗುಜರಾತ್ನಲ್ಲಿ ನಡೀತಾ ಇರೋ ಕಳಶ ಯಾತ್ರೆ, ಇದು ಗುಜರಾತ್ನಲ್ಲಿ ನಡೀತಾ ಇರುವಂತಹ ಕಳಶ ಯಾತ್ರೆಯ ದೃಶ್ಯವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಅನ್ಬಿಲೀವಬಲ್ ಸೀನ್ ಅದು. ಇದು ಗುಜರಾತ್ನಿಂದ ಬರುತ್ತಿರುವಂತಹ ಕಳಶ ಯಾತ್ರೆಯ ದೃಶ್ಯ. ಜನ ಹೀಗೆ ಸೇರ್ತಾರೆ ಅಂತ ಲೆಕ್ಕ ಹಾಕಿರಲಿಲ್ಲ ಅನ್ಸುತ್ತೆ ಎಲ್ಲರೂ. ಯಾರೋ ಬೆಳಗ್ಗೆ ನನ್ನ ಸಹೋದ್ಯೋಗಿ ಬೆಂಗಳೂರಿನಲ್ಲಿ ಹೇಳ್ತಾ ಇದ್ರು, ಇಲ್ಲಿಯ ರಾಮ ಮಂದಿರಗಳಲ್ಲೇ ಸಂಘಟಕರು ಗಾಬರಿಯಾಗಿ ಹೋಗಿದ್ದಾರೆ, ಈ ಪ್ರಮಾಣದಲ್ಲಿ ಜನ ಬರ್ತಿದ್ದಾರೆ ಅಂತ. ಅವರೇ ನಿರೀಕ್ಷೆ ಮಾಡಿರಲಿಲ್ವಂತೆ. ಇದು ಗುಜರಾತ್ನಲ್ಲಿ ನಡೆಯುತ್ತಿರುವ ಕಳಸ ಯಾತ್ರೆ ಪ್ರತಿಷ್ಠಾಪನೆಗೆ ಮೊದಲು, ಪ್ರಾಣ ಪ್ರತಿಷ್ಠಾಪನೆಗೆ ಮೊದಲು ನಡೆಯುತ್ತಿರುವುದು. ಸಾಮಾನ್ಯವಾಗಿ ಗುಜರಾತ್ನಲ್ಲಿ ಸ್ವಲ್ಪ ಇಂತಹ ಚಟುವಟಿಕೆಗಳಿಗೆ ಹೆಚ್ಚಿನ ಆಸಕ್ತಿ ಮತ್ತು ಬೆಂಬಲ ಯಾವಾಗಲೂ ಸಿಗ್ತಾ ಇರುತ್ತೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಸಹಜವಾಗಿ ನರೇಂದ್ರ ಮೋದಿ ಅವರೇ ಯಾರನ್ನು ಯಜಮಾನ ಎಂದು ಪರಿಗಣಿಸ್ತಾ ಇದ್ದೀರೋ ಇವತ್ತು ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ, ಅದೇ ರಾಜ್ಯದವರು. ಬಹು ಸಹಜವಾಗಿ ಅಲ್ಲಿಯ ಪ್ರತಿಕ್ರಿಯೆ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಇದು ಗುಜರಾತ್ನ ದೃಶ್ಯಾವಳಿಗಳನ್ನು ನೋಡಿದ್ರೆ ವಾಪಸ್ ಅಯೋಧ್ಯೆಗೆ ಈಗ ನೀವು ಮರಳಿ ಬಂದಿದ್ದೀರಿ. ಪ್ರಧಾನಮಂತ್ರಿಗಳ ಆಗಮನ ಆಗಿರುವುದರಿಂದ ಮುಂದಿನ ಕಾರ್ಯಗಳು ಪ್ರಾರಂಭವಾಗುವುದಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಳ್ಳುವುದಿಲ್ಲ. ಸಮಯ 10:45, 11:45, 12:45, 1:45 ಅಷ್ಟರ ಹೊತ್ತಿಗೆ ಹೆಚ್ಚು ಕಡಿಮೆ ಎಲ್ಲವೂ ಮುಗಿಯತ್ತೆ. ಚರಿತ್ರೆಯ ಪುಸ್ತಕದಲ್ಲಿ ಇನ್ನೊಂದು ಪುಟ ಸೇರಿಕೊಳ್ಳುತ್ತೆ. ದಟ್ ಇಸ್ ಹೌ ಇಟ್ ಈಸ್. ಎಸ್, 100 ಪಟ್ಟು ಸಂಭ್ರಮ ಸಡಗರವನ್ನು ನಾವು ಅಯೋಧ್ಯೆಯಲ್ಲಿ ಕಾಣಬಹುದಾಗಿದೆ. ಅದಕ್ಕೆ ಸಾಧು ಸಂತರು ಮತ್ತು ಚಿತ್ರರಂಗದ ಗಣ್ಯರು, ರಾಜಕೀಯ ಧುರೀಣರು ಎಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ. ಎಲ್ಲರೂ ಕೂಡ ಅಲ್ಲಿ ಕಾಣಿಸ್ತಾ ಇರೋದು ನಾವೆಲ್ಲರೂ ಕೂಡ ಒಂದು ಅನ್ನುವಂಥದ್ದು. ರಾಜಕೀಯದಲ್ಲಿ ಅಥವಾ ಯಾವುದೇ ಒಂದು ಧಾರ್ಮಿಕ ಇದರಲ್ಲೂ ಕೂಡ ಭಿನ್ನ ಅಭಿಪ್ರಾಯಗಳಿರುತ್ತೆ. ಆ ಎಲ್ಲ ಭಿನ್ನ ಅಭಿಪ್ರಾಯಗಳನ್ನ ಪಕ್ಕಕ್ಕಿಟ್ಟು ಇವತ್ತು ರಾಮ ಒಬ್ಬನೇ, ರಾಮನ ಜಪ ಒಂದೇ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಸರ್. ಸೊ ಈ ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಎತ್ತ ನೋಡಿದ್ರು ಕೂಡ ಜನ ಅಂತ ನಾವು ಯಾವಾಗಲೂ ಬೇರೆ ವಿಷಯಗಳಲ್ಲಿ ಹೇಳ್ತೀವಿ. ಇವತ್ತು ಎತ್ತ ನೋಡಿದ್ರು ಕೂಡ VVIPಗಳು. ಇದು ಅಯೋಧ್ಯೆಯ ದೃಶ್ಯ. ಸಾಮಾನ್ಯವಾಗಿ VVIPಗಳನ್ನು ನೋಡಕ್ಕೆ ಜನ ಸೇರುವುದು ನೋಡಿದ್ದೇವೆ. ಜನರನ್ನು ಸೇರಿಸೋದು ಸರ್, ಜನರನ್ನು ಸೇರಿಸೋದೋ ಅಥವಾ ಜನ ಸೇರೋದೋ ಏನೋ ಒಂದು ನೋಡಿದ್ದೀವಿ. ಆದರೆ ಶ್ರೀರಾಮ ಎಂತ ದೊಡ್ಡ VVIP ಅಂದ್ರೆ ಅವನನ್ನು ನೋಡಲು VVIPಗಳೇ ಕಾಯುತ್ತಿದ್ದಾರೆ ಈಗ. ಕಾಯ್ಬೇಕಲ್ಲ ಅವ್ರ ಮುಂದೆ. ಅಲ್ಲಿ ಕಾಣಿಸುತ್ತಿರುವುದು ಸಾಮಾನ್ಯವಾಗಿ ಹಾಗೆ ಒಬ್ಬ ಚಿತ್ರತಾರೆ ಬರ್ತಾರೆ ಅಂತನೋ ಅಥವಾ ಒಬ್ಬ ರಾಜಕಾರಣಿ ಬರ್ತಾರೆ ಅಂತನೋ ಅಥವಾ ಸಾಧು ಸಂತರು ಯಾರೋ ಬರ್ತಾರೆ ಅಂತನೋ ಜನ ಸೇರ್ತಾರೆ, ಅವರಿಗೋಸ್ಕರ ಕಾಯ್ತಾರೆ. ಅಥವಾ ಅವರಿಗೋಸ್ಕರ ಮುಂಭಾಗದಲ್ಲಿ, ವೇದಿಕೆಯ ಮುಂಭಾಗದಲ್ಲಿ ಕೂತ್ಕೊಂಡು ಗಂಟೆಗಳ ಕಾಲ ಇದು ಮಾಡ್ತಾರೆ. ಆದರೆ ಇಲ್ಲ ಆಗುತ್ತಿರುವುದು ಅದು ಯಾವುದೂ ಅಲ್ಲ. ಶ್ರೀರಾಮನೆಂಬ VVIP ಮುಂದೆ ಇವರು ಯಾರು VVIPಗಳಲ್ಲ. ಹಾಗಾಗಿ ಇವರು ಕಾಯುತ್ತಿದ್ದಾರೆ, ಎಲ್ಲರೂ ಸೇರಿಕೊಂಡಿದ್ದಾರೆ. ಆಲ್ ರೈಟ್, ಇದು ದೃಶ್ಯಾವಳಿಗಳನ್ನ ನೋಡ್ತಾ ಇರುವಂತದ್ದು. ಅದು ಮಗದೊಮ್ಮೆ ಬರ್ತಾ ಇದೆ ನಮ್ಮ ಸ್ಕ್ರೀನ್ ಮೇಲೆ, ದೇವೇಗೌಡರ ಆಗಮನದ ದೃಶ್ಯಾವಳಿ. ಎಸ್, ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಅಯೋಧ್ಯೆಯ ಏರ್ಪೋರ್ಟ್ಗೆ ಆಗಮಿಸ್ತಾರೆ. ಅವರನ್ನ ಅಲ್ಲಿನ ಮುಖ್ಯಮಂತ್ರಿಗಳಾಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಸ್ವಾಗತವನ್ನ ಕೋರಿ ನೇರವಾಗಿ ಅಯೋಧ್ಯೆಗೆ ಅವರ ಜೊತೆಗೆ ಅಂದ್ರೆ ರಾಮ ಮಂದಿರಕ್ಕೆ ನೇರವಾಗಿ ತಲುಪ್ತಾರೆ. ಅಲ್ಲಿಂದ ಧಾರ್ಮಿಕ ವಿಧಿವಿಧಾನಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ಪ್ರಧಾನ ಯಜಮಾನ್ ಅಂದ್ರೆ ಮನೆಯಲ್ಲಿ ಆಗ್ತಕ್ಕಂತಹ ಒಂದು ಬಹುಶಃ ಪ್ರೈಮ್ ಮಿನಿಸ್ಟರ್ದು ಕ್ಯಾವಲ್ಕೇಡ್, ಮೋಟರ್ಕೇಡ್ ಮೂವ್ ಆಗ್ತಿರೋ ಹಂಗೆ ಕಾಣಿಸ್ತಾ ಇದೆ. ಇದು ಅಯೋಧ್ಯೆಯ ಒಂದು ರಸ್ತೆಗಳಿಂದ ಎಲ್ಲಿಂದನೋ ಬರ್ತಾ ಇರುವಂತಹ ದೃಶ್ಯ.
ಐ ಹೋಪ್ ಅದು ಪ್ರೈಮ್ ಮಿನಿಸ್ಟರ್ದೇ ಇದೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಬೇರೆ VIP ಗಳ ಮೂಮೆಂಟಲ್ಲಿ ತುಂಬ ಇರೋದ್ರಿಂದ ನಮಗೆ ಗೊತ್ತಾಗೋದು ಕಷ್ಟ. ಸದ್ಯಕ್ಕೆ ಅದು ಅಲ್ಲ, ಕಾರಣ ಅವರ ಕನ್ವಾಯ್ ಇದ್ದಂಗಿಲ್ಲ ಅದರಲ್ಲಿ.